ಸತತ ಕ್ರಿಯಾಶೀಲರಾಗಿರಬೇಕು, ಕೆಲಸ ಮಾಡುತ್ತಲೇ ಹೋಗಬೇಕು. ಅದು ಫಲಿಸಲಿ ಫಲಿಸದೇ ಇರಲಿ, ಅದು ನಮಗೆ ಅದೃಷ್ಟ ಇಲ್ಲ, ನಾನು ಏನು ಮಾಡಿದರೂ ಪ್ರಯೋಜನ ಇಲ್ಲ ಅಂತ ಅನ್ನಿಸಲಿ, ಹಾಗಿದ್ರೂ ಕೂಡ ಕ್ರಿಯಾಶೀಲತೆಯನ್ನು ನಿಲ್ಲಿಸಬಾರದು ಅಂತ ಒಬ್ಬ ಪ್ರಾಜ್ಞ ಹೇಳ್ತಾನೆ. ಬದುಕಿನ ದೊಡ್ಡ ಮಂತ್ರ ಇದು. ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ದೈವಂ ಹಿ ದೈವಮಿತಿ ಕಾ ಪುರುಷ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತಿಯ ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷಃ. ಸತತ ಕ್ರಿಯಾಶೀಲನಾದಂತಹ ವ್ಯಕ್ತಿ ಇದಾನಲ್ಲ, ಅವನನ್ನು ಸಂಪತ್ತು ಅರಿಸಿ ಬರುತ್ತೆ. ಅದು ಯಾವ ಸಂಪತ್ತಾದರೂ ಆಗಲಿ, ಸತತ ಕ್ರಿಯಾಶೀಲನಾದವನಿಗೆ ಅದು ಸಿಗತ್ತೆ. ಇನ್ನು ದೈವ ದೈವ ಅಂತ ಅಂದುಕೊಂಡು ಏನನ್ನೂ ಮಾಡದೆ ಕೂರ್ತಾರಲ್ಲ, ಅವರು ಅತ್ಯಂತ ಕನಿಷ್ಠತಮವಾದ ಬದುಕನ್ನು ಬಾಳ್ತಾರೆ, ಕನಿಷ್ಠರವರು. ಆದರೆ ಒಬ್ಬ ಪುರುಷ ಸಿಂಹ ಅಂತ ಅನ್ನಿಸಿಕೊಳ್ಳೋದಾದರೆ, ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಕರೆಸಿಕೊಳ್ಳೋದಾದರೆ, ಫಲಾಫಲಗಳೇನೇ ಆದರೂ ಕೂಡ ಅವನು ಸತತ ಕ್ರಿಯಾಶೀಲನಾಗಿರ್ತಾನೆ. ಹಾಗಾಗಿ ಪ್ರಜ್ಞೆ ಹೇಳ್ತಾನೆ, ದೈವವನ್ನು ಬದಿಗೊತ್ತು ನಿನ್ನ ಪುರುಷ ಪ್ರಯತ್ನವನ್ನು ಮಾಡು. ಪುರುಷ ಪ್ರಯತ್ನ ಅಂದರೆ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಹೋಗು. ನಿನ್ನ ಪ್ರಯತ್ನಕ್ಕೂ ಫಲ ಸಿದ್ಧಿಸಲಿಲ್ಲ ಅಂತಂದರೆ ತಪ್ಪು ನಿನ್ನದಲ್ಲ. ಯದಿನ ಸಿದ್ಧ್ಯತಿ ಕೋತ್ರ ದೋಷಃ. ನೀನು ಪ್ರಯತ್ನವನ್ನೇ ಪಡದೇ ಇದ್ದರೆ ನೀನು ಸೋಮಾರಿಯಾಗಿರ್ತಾ ಇದ್ದೆ, ದೋಷಿಯಾಗಿರ್ತಾ ಇದ್ದೆ. ಪ್ರಯತ್ನ ಪಟ್ಟು ಫಲ ಸಿಗಲಿಲ್ಲ ಅಂದರೆ ನೀನು ದೋಷಿಯಲ್ಲ ಅಂತ ಹೇಳ್ತಾನೆ. ಶುಭಂ ಭೂಯಾತ್.